ಬದುಕಲಾರ ಐತಿ ಜೀವನ. ಗಂಡು ಮಕ್ಕಳು ಬಂದ್ರು ಜನರು ಬದುಕುದು ಹೆಂಗೆ? ಯಾಕ ಕೊಟ್ಟಿ ಕಾಪಾಡು ನಮ್ಮ ಮುಂದೆ ಹೇಳಿದ್ರು ನಾವೇನು ಮಾಡೋರು? ಇನ್ನೊಂದಲ್ಲ 2 ತಿಂಗಳ ಶ್ರಾವಣ ಭಾದ್ರಪದ ಸಮಾಧಾನ ಬಾಳಪ್ಪ. ಆಮೇಲೆ ಗ್ಯಾಸ್ ಇಟ್ಕೊರಿ, ರಿಕಾರ್ಡನ್ನು ಮಾಡ್ಕೊರಿ. ಆಮೇಲೆ ಬೆಂಕ್ ಹತ್ತತ್ತಪ್ಪ, ಎಲ್ಲಿ ಬೇಕಲ್ಲಿ ಬೆಂಕ್ ಹತ್ತತ್ತು. ಕಾಪಾಡ್ಬೇಕಪ್ಪ. ನಾವು ತಿಂದು ಬೆಂಕಿ ಹೆಚ್ಚೈತೆ ನಮ್ಮ ಮುಂದೆ. ಶ್ರಾವಣ ಭಾದ್ರಪದ ಸಮಾಧಾನ ಬಾಳಪ್ಪ. ಹೌದು, ಬೆಂಕಿ. ಆಮೇಲೆ ಚಲೋ ಇಲ್ಲ. ಕಾಲು ಮಾತ್ರ ಬಾಳ ಸುಮಾರು ಬರಕತ್ತೈತಿ, ಬರ್ತೈತಿ. ರಾಯರಿಗೆ ಮರಣ ಬಾಳತ್ತಪ್ಪ, ಬರ್ಕೊರಿ. ರಾಯರಿಗೆ ಮರಣ ಬಾಳತ್ತಿ. ರಾಯರಿಗೆ ಅರ್ಥ ಆಗಲಿಲ್ಲ. ಮರಣ ಬಾಳತ್ತಿ, ಅರ್ಥ ಆಗುತ್ತ, ತಿಳುತ್ತತಿ. ದನಗಳಿಗೆ ಮಹಾಪೀಡ ಬರುವಂತೆ. ಅದು ಒಂದು ಸೂಚನಾ ಊರಾಗ, ಪ್ರತಿಯೊಂದು ಊರಾಗ ಚಾಲು ಆಯ್ತಂದ್ರೆ ಅಲ್ರಿ ನಮ್ಮ ಮುಂದೆ ಹೇಳಿದ್ರೆ ನಾವೇನ್ ಮಾಡೋರು? ನಮ್ಮ ಕೈಲಿ ಏನಾಗದ್ ನಿಗುತ್ತ? ಆಯಾ ಊರು ದೇವ್ರಿಗೆ ಸಮಾಧಾನ ಮಾಡಿಕೊರಿ, ಜಾಸ್ತಿ ಇಟ್ಕೊರಿ. ಈ ವರ್ಷ ಬರಲೇಬೇಕು, ಬರ್ತೈತಿ. ಮುಂದಿನ ಕಾಲನ ಬಾಳ ಸುಮಾರು ಬರುವುದವು ಬರ್ತೈತಿ. ತಯಾರಿ ಇಟ್ಕೊರಿ. ಏನ್ ತಯಾರು ಮಾಡೋದು? ಪ್ರಸಾದ ತಯಾರಿ ಇಟ್ಕೊರಿ. ನಾ ಹೇಳ್ತೀನಿ, ತಿಳ್ಕೊರಿ. ಮುಂದ ಕಾಲ ಬಾಳ ಸುಮಾರು ಬರುವುದವು ಬರ್ತೈತಿ. ರಾಯರಿಗೆ ಮರಣ ಬಾಳತ್ತಿ ಈ ವರ್ಷ. ರಾಯರಿಗೆ ನೋಡ್ರಿ, ತಿಳ್ಕೊಂತೀಯ, ನೀನ ತಿಳ್ಕೊಂತ. ರಾಯರಿಗೆ ಹಿಂಗಂದ್ರ ಅರ್ಥ ಆಗೋದಿಲ್ಲ. ನೋಡ್ರಿ, ಆದಂಗೆಲ್ಲ ನೀನ್ ತಿಳ್ಕೊಂತ ಹೋಗಿ ಎಲ್ಲ ಜಗತ್ತ ತಿಳ್ಕೊಂತೈತಿ. ಆಗಿಂದ ತಿಳಿದತಿ. ಈಗ ಒಂದು ಸಮಾಜಕ್ಕೆ ಪೆಟ್ಟಾಗತ್ತಂತ ಹೇಳುದು ತಪ್ಪಾಗತ್ತ. ಸಮಾಜ ಅಲ್ಲ, ರಾಯರ ಅಂದ್ರೆ ಮತ್ತೆ ಯಾರು? ಅದು ನಿನಗೆ ಗೊತ್ತಾಗತ್ತೆ. ಮುಂದೆ ಸೋಮನೇನೆ ಮುಂದೆ ಗೊತ್ತಾಗತ್ತೆ. ಮುಂಗಾರಿ ಮಿಂಚತ್ತಂತ ಹೇಳೇನಿ. ಮಿಂಚತೈತಿ, ಕೆಂಪು ಕಾಲಿಗೆ ಬಲನ ಐತಿ. ಪ್ರಸಾದ ಮಾತ್ರ ಇದು 1 ವರ್ಷ ಕೊಡ್ತಿಲ್ಲ. ಮುಂದೆ ಮಾತ್ರ ಗೆಡಗಾಲ ಸೂಚನಾ ಬಾಳ ಐತಿ. ತಯಾರಿ ಇಟ್ಕೊರಿ. ನೋಡ್ರಿ, ಚಂದಪ್ಪಗೆ ಬೆಳೆ ಬಣ್ಣನೆ ಪಡ್ಕೊಂತ ಬಂದಿದ್ದೆ ಇಲ್ಲಿ ಮಠ. ಸುಳ್ಳಗರೆ ಮತ್ತೆ ನೋಡಿದ್ರೆ ಹೋಗಿ ಅಲ್ಲಿ ಚಂದಪ್ಪನ ಮೇಲೆ ಬೆಳೆ ಬಣ್ಣನ ಪಡ್ಕೊಂತ ಬಂದಿದ್ದ ಚಂದಪ್ಪಗೆ. ಬದ್ಲಿ ಮಾಡುದಿಲ್ಲ, ಆ ಚಂದಪ್ಪನ ಕೆಪೋಗ ಮಾಡಿಬಿಡ್ಬೇಕಂತ ಮಾಡೀನಿ. ಅರ್ಥ ಕೆಂಪಗ ಮಾಡೋದು ಅರ್ಥ. ಚಂದಪ್ಪನ ಇಲ್ಲಿ ಮಠ 10-12 ವರ್ಷ ಗಂಟ್ಲೆ ಬೆಳೆದ ಮಾಡಿಬಿಟ್ಟಿದ್ದಪ್ಪ. ಹೌದು, ಬೆಳೆದ ಮಾಡಿದ್ದೆ. ಆದ್ರೆ ಇನ್ ಮ್ಯಾಗ ಚಂದಪ್ಪನ ಕೆಪೋಗ ರಕ್ತಮಯ ಮಾಡ್ತಾನೆ.